ನಾವು ಶಿವಮೊಗ್ಗದ ರಾಗಿಗುಡ್ಡದಲ್ಲಿರುವಂತಹ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯ ಮುಂಭಾಗದಲ್ಲಿ ಇದ್ದೀವಿ. ಏನಿದು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಅಂತ ಅಂದ್ರೆ ಯಾರೆಲ್ಲ ನಮ್ಮ ಕರ್ನಾಟಕದವರಾಗಿರಬಹುದು, ಬೇರೆ ರಾಜ್ಯದವರಾಗಿರಬಹುದು, ರಾಷ್ಟ್ರೀಯ ರಕ್ಷಣಾ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಒಂದು ಇಚ್ಛೆಯನ್ನ ಹೊಂದಿರ್ತಾರೋ ಅವರು ಇಲ್ಲಿ ತರಬೇತಿಯನ್ನ ಪಡೆದು ನೇರವಾಗಿ ರಕ್ಷಣಾ ಇಲಾಖೆಗಳಲ್ಲಿ ಸೇರಬಹುದಾಗಿದೆ. ಇದಕ್ಕೆ ಬೇಕಾಗಿರುವಂತಹ ಎಲ್ಲಾ ತರಬೇತಿಯನ್ನ ಕೂಡ ಈ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯಲ್ಲಿ ನೀಡಲಾಗುತ್ತೆ. ಈ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಯಾಕೆ ವಿಶೇಷ, ನಮ್ಮ ಶಿವಮೊಗ್ಗದಲ್ಲಿ ಯಾಕೆ ವಿಶೇಷ ಅಂತ ಅಂದ್ರೆ ಇಡೀ ನಮ್ಮ ಭಾರತ ದೇಶವನ್ನ ತಗೊಂಡ್ರೆ ಕೇವಲ 4 ರಾಜ್ಯಗಳಲ್ಲಿ ಮಾತ್ರ ಈ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಇತ್ತು. ಆದ್ರೆ ಈಗ ಕಳೆದ ವರ್ಷ 2023-24ನೇ ಸಾಲಿನಿಂದ ನಮ್ಮ ಶಿವಮೊಗ್ಗ ನಗರದ ಇನ್ನು ಹೇಳ್ಬೇಕು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ರಾಗಿಗುಡ್ಡದಲ್ಲಿ ಪ್ರಾರಂಭವಾಗಿರುವಂತಹದ್ದು. ಇದು 5ನೇ ಯೂನಿವರ್ಸಿಟಿ, ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯ 5ನೇ ಯೂನಿವರ್ಸಿಟಿ ಇದು. ಸೊ ಇದು ನಮ್ಮ ಇಡೀ ಶಿವಮೊಗ್ಗವೇ ಹೆಮ್ಮೆ ಪಡಬೇಕಾಗಿರುವಂತಹ ವಿಶೇಷವಾದಂತಹ ವಿಷಯ. ಸೊ ಈ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಹೇಗಿದೆ, ಕಳೆದ ಬಾರಿ ನಾವು ಇಲ್ಲಿಗೆ ಬಂದಾಗ ಈ ಯೂನಿವರ್ಸಿಟಿ ತುಂಬಾ ಹೇಗಿತ್ತು ಅಂತಂದ್ರೆ ಒಂದು ಹಾಳು ಬಿದ್ದಂತ ಒಂದು ಕೊಠಡಿಗಳು ಇಲ್ಲಿತ್ತು. ಯಾಕಂದ್ರೆ ಸುಮಾರು ಕಳೆದ ವರ್ಷಗಳಲ್ಲಿ ಇಲ್ಲಿ ಕೇಂದ್ರೀಯ ವಿದ್ಯಾಲಯ ಶಾಲೆ ಇತ್ತು. ಆ ಶಾಲೆ ಏರ್ಪೋರ್ಟ್ ರೋಡ್ ಅಲ್ಲಿರುವಂತಹ ಒಂದು ಕಟ್ಟಡಕ್ಕೆ ಶಿಫ್ಟ್ ಆದ ನಂತರ ಈ ಒಂದು ಕಂಪ್ಲೀಟ್ ಆಗಿರುವಂತಹ ಬಿಲ್ಡಿಂಗ್ ಹಾಳು ಬಿದ್ದಿತ್ತು. ಆದ್ರೆ ಇಲ್ಲಿ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯನ್ನ ಪ್ರಾರಂಭ ಮಾಡಿದ ನಂತರ ಈ ಒಂದು ಕಟ್ಟಡಕ್ಕೆ ಒಂದು ಹೊಸ ರೀತಿಯಾದಂತಹ ಒಂದು ಟಚ್ ಅನ್ನ ಕೊಟ್ಟಿದ್ದಾರೆ. ಈ ರಕ್ಷಾ ಯೂನಿವರ್ಸಿಟಿಯಲ್ಲಿ ತುಂಬಾ ವಿಶೇಷವಾಗಿರುವಂತಹದ್ದನ್ನ ಅಂದ್ರೆ ರಕ್ಷಣಾ ವಿಭಾಗಕ್ಕೆ, ರಕ್ಷಣಾ ಇಲಾಖೆಗೆ ಏನೆಲ್ಲ ನೀಡಬೇಕು, ಒಂದು ತರಬೇತಿಯನ್ನ ನೀಡ್ಲಿಕ್ಕೆ ಇಲ್ಲಿ ಒಂದು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಸಜ್ಜಾಗಿ ನಿಂತಿದೆ. ನಾವು ನೋಡಬಹುದು ಎಂಟ್ರೆನ್ಸ್ ಅಲ್ಲಿ ಬರ್ತಿದ್ದ ಹಾಗೇನೆ ಸೆಕ್ಯೂರಿಟಿ ಇರ್ತಾರೆ. ಸೊ ಆ ಸೆಕ್ಯೂರಿಟಿ ಹತ್ರ ಯಾವ್ದೆಲ್ಲ ವೆಹಿಕಲ್ಸ್ ಒಳಗ್ ಬರುತ್ತೋ ಎನ್ರೋಲ್ ಮಾಡ್ಕೊಂಡು ಒಳಗ್ ಬರಬಹುದು. ಈ ರೀತಿ ನಮ್ಮ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಒಳಗೆ ಏನೇನಿದೆ, ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ನೋಡೋಣ ಬನ್ನಿ. ಈಗ ನಾವು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯ ಒಳಭಾಗಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಕ್ಲಾಸಸ್ ಹೇಗಿದೆ, ಎಂಟ್ರೆನ್ಸ್ ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸ್ಟಾರ್ಟಿಂಗ್ ಅಲ್ಲಿ ನಾವು ಇಲ್ಲಿ ಬರ್ತಾ ಇದ್ದ ಹಾಗೇನೆ ಇಲ್ಲಿ ರಿಸೆಪ್ಷನ್ ಕೌಂಟರ್ ಇದೆ. ಇಲ್ಲಿ ನಿಮಗೆ ಏನೇ ಎನ್ಕ್ವೈರೀಸ್ ಬೇಕು ಅಂತ ಅಂದ್ರೂ ಕೂಡ ಇವ್ರ ಹತ್ರ ಕೇಳಿ ನೀವು ಮುಂಭಾಗಕ್ಕೆ ಹೋಗ್ಬೋದು. ಸೊ ಸ್ಟಾರ್ಟಿಂಗ್ ನೀವು ಎಂಟ್ರೆನ್ಸ್ ಒಳಗೆ ಬರ್ತಾ ಇದ್ದ ಹಾಗೇನೆ ನೀವು ರಿಸೆಪ್ಷನ್ ಕೌಂಟರ್ ಅನ್ನ ನೋಡ್ತೀರಾ. ಕ್ಯಾಂಪಸ್ ಒಳಭಾಗಕ್ಕೆ ಬರ್ತಿದ್ದ ಹಾಗೆ ನೀವು ನೋಡಬಹುದು ಇಲ್ಲಿ ಒಂದು ಸುಂದರವಾದಂತಹ ವಾತಾವರಣ ಇದೆ. ಅಲ್ಲಲ್ಲೇ ಗಿಡಗಳನ್ನ ಹಾಕಿದ್ದಾರೆ. ಒಂದು ತಂಪಾದ ವಾತಾವರಣ ಈ ಕ್ಯಾಂಪಸ್ ಒಳಭಾಗದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನೀವು ಇಲ್ಲಿ ಬಲಭಾಗಕ್ಕೆ ಬಂದ್ರೆ ಇಲ್ಲೊಂದು ಫ್ಯಾಕಲ್ಟಿ ರೂಮ್ ಇದೆ. ಈ ಫ್ಯಾಕಲ್ಟಿ ರೂಮ್ ಅಲ್ಲಿ ಫ್ಯಾಕಲ್ಟೀಸ್ ಇರ್ತಾರೆ. ಸೊ ಇದು ಕೂಡ ಒಂದು ಫ್ಯಾಕಲ್ಟಿ ರೂಮ್. ನೀವು ಎಂಟ್ರೆನ್ಸಿನ ಒಳಭಾಗದಲ್ಲಿ ಬರ್ತಾ ಬಲಗಡೆ ಬಂದ್ರೆ ಇಲ್ಲೊಂದು ಫ್ಯಾಕಲ್ಟಿ ರೂಮ್ ಅನ್ನು. ಇದು ಕ್ಯಾಂಪಸ್ ಡೈರೆಕ್ಟರ್ ರೂಮ್. ಇಲ್ಲಿ ನೀವು ನೋಡಬಹುದು ಇದು ಕೂಡ ಒಂದು ನಿಯಂತ್ರಿತ ಕೊಠಡಿ. ಈ ಕ್ಯಾಂಪಸ್ ಡೈರೆಕ್ಟರ್ ರೂಮ್ ನಲ್ಲಿ ಡಾಕ್ಟರ್ ರಮಾನಂದ್ ಗರ್ಗೆ ಅವರು ಇಲ್ಲಿ ನಮ್ಮ ರಕ್ಷಾ ಯೂನಿವರ್ಸಿಟಿಯ ಒಳಗೆ ಏನೆಲ್ಲ ಆಪರೇಟ್ ಆಗ್ತಾ ಇದೆ, ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಇರುವಂತಹ ಪ್ರತಿಯೊಂದು CC ಕ್ಯಾಮ್ರಾದ ಕಣ್ಗಾವಲನ್ನ ಇವರು ಇಟ್ಟಿರ್ತಾರೆ. ಇಲ್ಲಿ ರಕ್ಷಾ ಯೂನಿವರ್ಸಿಟಿಯಲ್ಲಿ ಏನೆಲ್ಲ ವರ್ಕ್ಗಳಾಗಬೇಕು, ಏನೆಲ್ಲ ಅಭಿವೃದ್ಧಿಗಳಾಗಬೇಕು, ಯಾವ ರೀತಿ ಮುಂದಿನ ದಿನಗಳಲ್ಲಿ ಕೆಲಸವನ್ನ ನಿರ್ವಹಿಸಬೇಕು ಅನ್ನುವಂತಹ ಗಮನವಹಿಸಿ ಇಲ್ಲಿ ಕ್ಯಾಂಪಸ್ ಡೈರೆಕ್ಟರ್ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಸೊ ಮೀಟಿಂಗ್ ರೂಮ್, ಬೋರ್ಡ್ ರೂಮ್ ಅಂತ ಹೇಳ್ಬಹುದು. ಇಲ್ಲಿ ಯಾವುದೇ ರೀತಿಯಾದಂತಹ ಮೀಟಿಂಗ್ಸ್ ಗಳು ಶೆಡ್ಯೂಲ್ ಆದ್ರೂ ಕೂಡ ಈ ಒಂದು ಬೋರ್ಡ್ ರೂಮ್ ನಲ್ಲಿ ಮೀಟಿಂಗ್ ಅನ್ನ ನೆರವೇರಿಸಲಾಗತ್ತೆ. ಈ ಒಂದು ಬೋರ್ಡ್ ರೂಮ್ ನಲ್ಲಿ ಸ್ಮಾರ್ಟ್ ಬೋರ್ಡ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬರುವಂತಹ ಫ್ಯಾಕಲ್ಟೀಸ್ ಆಗಿರಬಹುದು, ಹೊರಗಿನರ ಆಗಿರಬಹುದು, ಈ ಒಂದು ಮೀಟಿಂಗ್ ಹಾಲ್ ನಲ್ಲಿ ಕೂತು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಲಾಗತ್ತೆ. ಇದನ್ನ ಬೋರ್ಡ್ ರೂಮ್ ಅಂತ ಹೇಳ್ತಾರೆ. ಹಾಗೆ ಎಡಭಾಗಕ್ಕೆ ಬಂದ್ರೆ ನೀವು ಅಂದ್ರೆ ಎಂಟ್ರೆನ್ಸಿನ ಎಡಭಾಗಕ್ಕೆ ಬಂದ್ರೆ ಇಲ್ಲಿ ನೀವು ಅಡ್ಮಿನಿಸ್ಟ್ರೇಷನ್ ರೂಮ್ ಅನ್ನ ನೋಡಬಹುದು. ಇಲ್ಲಿ ಯಾರೆಲ್ಲ ಅಡ್ಮಿಷನ್ ಎನ್ಕ್ವೈರಿ ಆಗಿರಬಹುದು, ಅಡ್ಮಿಷನ್ ಆಗಿರಬಹುದು, ಪ್ರತಿಯೊಂದನ್ನ ಮಾಡಿಸ್ಕೊಳ್ಳಿಕ್ಕೆ ಇಲ್ಲಿ ಅಡ್ಮಿಷನ್ ರೂಮ್, ಈ ಅಡ್ಮಿನ್ ರೂಮಿಗೆ ಬಂದು ಎಲ್ಲಾ ರೀತಿಯಾದಂತಹ ಒಂದು ಬೇಕಾಗಿರುವಂತಹ ಎಲ್ಲ ಮಾಹಿತಿಯನ್ನ ಪಡ್ಕೋಬಹುದಾಗಿದೆ. ಹಾಗೆ ಇದು ಒಂದು ಅಕೌಂಟ್ಸ್ ರೂಮ್ ಕೂಡ ಆಗಿದೆ. ಸೊ ಇಲ್ಲಿ ಕೂಡ ಎಲ್ಲರೂ ಫ್ಯಾಕಲ್ಟೀಸ್ ಕೂತು ಕೆಲಸವನ್ನ ಮಾಡ್ತಿರ್ತಾರೆ. ಇನ್ನೊಂದು ಅಡ್ಮಿನಿಸ್ಟ್ರೇಷನ್ ರೂಮ್ ಇದೆ. ನಮ್ಮ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತಹ ಕೆಲವು ಅಡ್ಮಿನಿಸ್ಟ್ರೇಷನಲ್ ವರ್ಕ್ಗಳು ಏನೇನಿರುತ್ತೋ, ಫೈಲ್ಸ್ ಮೇಂಟೆನೆನ್ಸ್ ಆಗಿರಬಹುದು, ಪ್ರತಿಯೊಂದು ವರ್ಕ್ಗಳಾಗಿರಬಹುದು ಈ ಒಂದು ಕೊಠಡಿಯಲ್ಲಿ ನಡೆಯುತ್ತೆ. ಸೊ ಫ್ಯಾಕಲ್ಟಿ ರೂಮ್ ನೋಡಿದ್ರಿ, ಅಡ್ಮಿನಿಸ್ಟ್ರೇಷನ್ ರೂಮ್ ನೋಡಿದ್ವಿ. ಇನ್ನೊಂದು ಫ್ಯಾಕಲ್ಟಿ ರೂಮ್ ಇದೆ. ಲೆಕ್ಚರ್ಸ್ ಅವರ ತರಗತಿಗಳನ್ನ ಮುಗಿಸ್ಕೊಂಡು ಬಂದ ಮೇಲೆ ಈ ಒಂದು ಫ್ಯಾಕಲ್ಟಿ ರೂಮ್ ನಲ್ಲಿ ಇರ್ತಾರೆ. ಸ್ಟೂಡೆಂಟ್ಸ್ ಗಳು ಏನೇ ಡೌಟ್ಸ್ ಇದ್ರು, ಲೆಕ್ಚರ್ಸ್ ನ ಭೇಟಿ ಆಗದಿದ್ರು ಕೂಡ ಇಲ್ಲಿ ಫ್ಯಾಕಲ್ಟಿ ರೂಮಿಗೆ ಬಂದು ಇಲ್ಲಿ ಫ್ಯಾಕಲ್ಟೀಸ್ನೆಲ್ಲ ಭೇಟಿ ಆಗ್ತಾರೆ.
ಈ ಒಂದು ಪ್ರಿಮೈಸಿಸ್ ಅಲ್ಲಿ ಇರುವಂತ ಒಂದೊಂದೇ ಕೊಠಡಿಗಳನ್ನ ನಿಮಗೆ ತೋರಿಸ್ತಾ ಬರ್ತಾ ಇದೀನಿ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಹೆಲ್ತ್ ಕೇರ್. ಯಾರೇ ಇಲ್ಲಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಫ್ಯಾಕಲ್ಟೀಸ್ ಆಗಿರ್ಬೋದು, ಬಿದ್ರು ಅಂದ್ರೆ ಅಥವಾ ಏನಾದ್ರೂ ಪ್ರಾಥಮಿಕ ಚಿಕಿತ್ಸೆ ಬೇಕು ಅಂತ ಅಂದ್ರೆ ಈ ಹೆಲ್ತ್ ಸೆಂಟರ್ಗೆ ಬಂದು ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದು ಮುಂದಿನ ಹಂತದ ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಸೊ ಇದಿಷ್ಟು ನಮ್ಮ ಇಲ್ಲಿ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಒಳಗಿರುವಂತ ಒಂದು ಹೆಲ್ತ್ ಕೇರ್ನ ಒಂದು ನೋಟ. ಹಾಗೆ ಪ್ರತಿಯೊಬ್ಬರಿಗೂ ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹದ್ದು ಊಟ. ನಾವು ಒಂದು ಒಳ್ಳೆ ವಾತಾವರಣದಲ್ಲಿ ಕುತ್ಕೊಂಡು ಊಟ ಮಾಡಿದ್ವಿ ಅಂದ್ರೆ ಏನೇ ತಿಂದ್ರು ಕೂಡ ಹೊಟ್ಟೆಗೆ ಹತ್ತತ್ತೆ. ಹಾಗಾಗಿ ಇಲ್ಲಿ ಸ್ಟೂಡೆಂಟ್ ಮೆಸ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ತುಂಬಾ ಹೈಜಿನಿಕ್ ಆಗಿದೆ. ನೀವು ಇಲ್ಲಿ ಒಳಗ್ ಬಂದು ನೋಡ್ಬೋದು. ಕಂಪ್ಲೀಟ್ ಆಗಿ ಒಂದು ಡೈನಿಂಗ್ ಹಾಲ್ ನ ಸೆಟಪ್ ಇಲ್ಲಿದೆ. ಎಲ್ಲಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು ಈ ಒಂದು ಮೆಸ್ಗೆ ಬಂದು ಊಟವನ್ನು ಮಾಡ್ತಾರೆ. ಹಾಗೆ ಕಿಚನ್ ಅನ್ನ ತೋರಿಸ್ತೀವಿ. ಇಲ್ಲಿ ನಮ್ಮ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗಾಗಿರಬಹುದು, ಫ್ಯಾಕಲ್ಟೀಸಿಗಾಗಿರಬಹುದು ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಇಲ್ಲೇ ಕ್ಯಾಂಪಸ್ ಅಲ್ಲೇ ರೆಡಿ ಮಾಡ್ಲಿಕ್ಕಾಗತ್ತೆ. ಸೊ ಇದು ಒಂದು ಕಿಚನಿನ ಸೆಟಪ್. ಬೆಳಗಿನ ತಿಂಡಿ ಹಾಗೂ ಮಧ್ಯಾಹ್ನದ ಊಟದ ಫೆಸಿಲಿಟಿಯನ್ನ ಇಲ್ಲೇ ಕ್ಯಾಂಪಸ್ ನಲ್ಲಿ ನೀಡಲಾಗತ್ತೆ. ಹಾಗೆ ರಾತ್ರಿಯ ಊಟವನ್ನ ಕೂಡ ಇಲ್ಲೇ ತಯಾರಿಸಿ ಹಾಸ್ಟೆಲ್ಗೆ ಕಳಿಸಿ ಅಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡ್ತಿರ್ತಾರೆ. ನಾವು ಈಗ ಫಸ್ಟ್ ಫ್ಲೋರಿಗೆ ಬರ್ತಾ ಇದೀವಿ. ಫಸ್ಟ್ ಫ್ಲೋರಿಗೆ ಬರ್ತಾ ಇದ್ದ ಹಾಗೇನೆ ಸೊ ಇಲ್ಲಿ ಒಂದು ಆಡಿಟೋರಿಯಂ ಇದೆ. ಇದೊಂದು ಹವಾನಿಯಂತ್ರಿತ ಆಡಿಟೋರಿಯಂ. ಹಾಗೆ ಸ್ಮಾರ್ಟ್ ಬೋರ್ಡ್ ಕೂಡ ಇದೆ. ಇಲ್ಲಿನ ವಿದ್ಯಾರ್ಥಿಗಳಾಗಿರಬಹುದು, ಲೆಕ್ಚರ್ಸ್ ಆಗಿರಬಹುದು, ಯಾವುದೇ ಕಾನ್ಫರೆನ್ಸ್ಗಳಿತ್ತು ಅಂದ್ರೆ, ಮೀಟ್ಗಳಿತ್ತು ಅಂದ್ರೆ ಕೂಡ ಈ ಒಂದು ಹವಾನಿಯಂತ್ರಿತ ಆಡಿಟೋರಿಯಂನಲ್ಲಿ ಬಂದು ಕಾನ್ಫರೆನ್ಸ್ನ ಅಟೆಂಡ್ ಮಾಡ್ತಾರೆ, ಹಾಗೆ ಮೀಟ್ನ ಅಟೆಂಡ್ ಮಾಡ್ತಾರೆ. ಸೊ ಈ ಒಂದು ಆಡಿಟೋರಿಯಂಗೆ ನೀವು ನೋಡಬಹುದು ನಮ್ಮ ಭಾರತ ಕಂಡಂತಹ ಶ್ರೇಷ್ಠ ಹೋರಾಟಗಾರ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಡಿಟೋರಿಯಂ ಅಂತ ಹೇಳಿ ಈ ಒಂದು ಆಡಿಟೋರಿಯಂಗೆ ಹೆಸರನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಬ್ರೌಸ್ ಮಾಡ್ಲಿಕ್ಕಾಗಿರಬಹುದು, ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಲಿಕ್ಕಾಗಿರಬಹುದು, ಈಗಿನ ಟೆಕ್ನಾಲಜಿ ಪ್ರಕಾರ ಸಿಸ್ಟಮ್ ಬೇಕೇ ಬೇಕು. ಹಾಗಾಗಿ ಇಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ಸಿಸ್ಟಮ್ ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿ ನೀವು ನೋಡಬಹುದು ಸಾಕಷ್ಟು ಸಿಸ್ಟಮ್ ಇದೆ. ಪ್ರತ್ಯೇಕವಾಗಿ ಒಬ್ಬೊಬ್ರು ಒಂದೊಂದು ಸಿಸ್ಟಮ್ ನಲ್ಲಿ ಕೂತು ಅವ್ರಿಗೆ ಬೇಕಾಗಿರೋದನ್ನ ಬ್ರೌಸ್ ಮಾಡಬಹುದು, ತಿಳ್ಕೋಬಹುದು, ನೋಡ್ಬಹುದಾಗಿದೆ. ಇಲ್ಲೂ ಕೂಡ ಸ್ಮಾರ್ಟ್ ಬೋರ್ಡ್ ಇದೆ. ನೀವು ನೋಡಬಹುದು ಪ್ರತಿ ಒಂದು ಆಡಿಟೋರಿಯಂ ಆಗಿರಬಹುದು, ನೀವು ಲೈಬ್ರರಿಗೆ ಹೋಗ್ಬೋದು, ಅಥವಾ ನೀವು ಇಲ್ಲಿ ಒಂದು IT ರೂಮಿಗೆ ಬಂದರೂ ಕೂಡ ಪ್ರತಿಯೊಂದು ಕಡೆನೂ ಕೂಡ ಒಂದು ಸ್ಮಾರ್ಟ್ ಬೋರ್ಡ್ ಇದೆ. ಹಾಗೆ ಜೊತೆಗೆ ಎಲ್ಲಾ ರೂಮ್ಗಳಿಗೂ ಕೂಡ CC ಕ್ಯಾಮ್ರಾವನ್ನ ಅಳವಡಿಸಿದ್ದಾರೆ. ಟೆಕ್ನಾಲಜಿ ಜೊತೆಗೆ ಲೈಬ್ರರಿ ಕೂಡ ಮಾಹಿತಿಯನ್ನ ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೆಂಟರ್ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಮಾಹಿತಿಯನ್ನ ನೀಡಲಿಕ್ಕೆ ಇಲ್ಲಿ ನಮ್ಮ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ಲೈಬ್ರರಿ ಕೂಡ ಎಸ್ಟಾಬ್ಲಿಷ್ ಆಗಿದೆ. ಇದೆಲ್ಲದರ ಜೊತೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಕ್ಲಾಸ್ ರೂಮ್. ಸೊ ಕ್ಲಾಸ್ ರೂಮ್ ಹೇಗಿದೆ ಅಂತ ಹೇಳಿ ನೋಡೋಣ. ಈ ಕ್ಲಾಸ್ ರೂಮ್ ತುಂಬಾ ಹೈಜಿನಿಕ್ ಆಗಿದೆ, ವೆಲ್ ಎಕ್ವಿಪ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಮಾರ್ಟ್ ಬೋರ್ಡ್, ಇಲ್ಲಿ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯಲ್ಲಿ ಎಷ್ಟು ಕ್ಲಾಸ್ ರೂಮ್ಗಳಿದೆಯೋ ಪ್ರತಿಯೊಂದು ಕ್ಲಾಸ್ ರೂಮ್ಗಳಲ್ಲೂ ಕೂಡ ಸ್ಮಾರ್ಟ್ ಬೋರ್ಡ್ ಅನ್ನ ಅಳವಡಿಸಿದ್ದಾರೆ. ಈ ಹೈ ಟೆಕ್ನಾಲಜಿಯೊಂದಿಗೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಪಾಠವನ್ನ ಹೇಳ್ಕೊಡ್ಲಿಕ್ಕಾಗತ್ತೆ. ನೀವು ನೋಡಬಹುದು ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಕಂಫರ್ಟ್ ಆಗಿ ಕೂರ್ಲಿಕ್ಕೆ ಬೆಂಚು, ಡೆಸ್ಕ್ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈ ರೀತಿ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯಲ್ಲಿ ಇರುವಂತಹ ಪ್ರತಿಯೊಂದು ಕ್ಲಾಸ್ ರೂಮ್ ಕೂಡ ಸ್ಮಾರ್ಟ್ ಬೋರ್ಡ್ ಅನ್ನ ಹೊಂದಿದೆ. ಹಾಗೆ ಪ್ರತಿಯೊಂದು ರೂಮ್ಗಳಲ್ಲಾಗಿರಬಹುದು, ಕ್ಲಾಸಸ್ ಅಲ್ಲಾಗಿರಬಹುದು CC ಕ್ಯಾಮ್ರಾವನ್ನ ಕೂಡ ಅಳವಡಿಸಿದ್ದಾರೆ. ವಿದ್ಯಾರ್ಥಿಗಳ ಚಲನವಲನ ಆಗಿರಬಹುದು, ಬಂದು ಹೋಗುವವರ ಚಲನವಲನ ಆಗಿರಬಹುದು, ಹಾಗೆ ಫ್ಯಾಕಲ್ಟೀಸ್ ಗಳನ್ನ ಗಮನಿಸ್ಲಿಕ್ಕಾಗಿರಬಹುದು, ಪ್ರತಿಯೊಂದು ಕಡೆ ಕೂಡ ಪ್ರತಿಯೊಂದು ರೂಮ್ಗಳಲ್ಲೂ ಕೂಡ CC ಕ್ಯಾಮ್ರಾವನ್ನ ಅಳವಡಿಸಿದ್ದಾರೆ. ಈ ರೀತಿ ನಮ್ಮ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ನೀವು ನೋಡ್ತಾ ಇದ್ದೀರಾ ಸುಂದರವಾದಂತಹ ಕ್ಯಾಂಪಸ್. ನಾವಿಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣತ್ತೆ, ಮರಗಳಿದೆ, ಸ್ವಚ್ಛಂದದ ವಾತಾವರಣವನ್ನ ನಾವಿಲ್ಲಿ ನೋಡಬಹುದು. ಹಾಗೆ ನೀವು ಇದಕ್ಕೂ ಮೇಲಿನ ಫ್ಲೋರಿಗೆ ಹೋದ್ರೆ ಅಲ್ಲಿ ಒಂದು ಡ್ರೋನ್ ವ್ಯೂ ಅಲ್ಲಿ ನೀವು ನೋಡಬಹುದು RRU ಶಿವಮೊಗ್ಗ ಅಂತ ಹೇಳಿ ಬರ್ದಿದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. RRU ಶಿವಮೊಗ್ಗ ಇದು ಒಂದು ಏರಿಯಲ್ ವ್ಯೂ ಅಲ್ಲಿ, ಡ್ರೋನ್ ವ್ಯೂ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಹಾಗೇನೆ ಇಲ್ಲಿ ಟಾಯ್ಲೆಟ್ ಆಗಿರಬಹುದು, ತುಂಬಾ ಹೈಜಿನಿಕ್ ಆಗಿದೆ. ಗರ್ಲ್ಸ್ ಸಪರೇಟ್, ಬಾಯ್ಸ್ ಸಪರೇಟ್, ಹಾಗೆ ಫ್ಯಾಕಲ್ಟೀಸ್ಗೂ ಕೂಡ ಸಪರೇಟ್ ಆಗಿರುವಂತಹ ಟಾಯ್ಲೆಟ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಹೈಜಿನಿಕ್ ಆಗಿದೆ. ಸೊ ಈ ರೀತಿ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಲೈಬ್ರರಿ ಆಗಿರ್ಬೋದು, ಆಡಿಟೋರಿಯಂ ಆಗಿರಬಹುದು, ಅಡ್ಮಿನಿಸ್ಟ್ರೇಷನ್ ಆಫೀಸ್ ಆಗಿರಬಹುದು, ಅದರ ಜೊತೆಗೆ ಕ್ಲಾಸ್ ರೂಮ್ ಆಗಿರಬಹುದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಇದಿಷ್ಟು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗಿನ ಚಿತ್ರಣ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ.
ಕನ್ನಡ ಮೀಡಿಯಂ 24x7.